ಆತ್ಮೀಯ ಎಚ್ 16 ನ್ಯೂಸ್ ಅರ್ಥ ಸ್ನೇಹಿತ ನಮಗೆ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋತಾವರ್. ಆದ್ಮೇಲೆ ವಿಶೇಷವಾಗಿ ಬಾಂಗ್ಲಾದೇಶ ವತಿಯಿಂದ ಅದು ಒಂದು ಕರೆಕ್ಟ್ ನಮ್ಮ ಭಾಗ, ಭಾರತದ ಭಾಗ ಅನ್ನೋದು ಎರಡು ಮಾತಿಲ್ಲ. ಹೀಗಾಗಿ ಕೆಲವೊಂದಿಷ್ಟು ಅಂಶಗಳು ಅಡ್ಡಿಗೆ ಬರುವಂಥದ್ದು ಪರಿವಾರವಾದ ಅಂತ ನಾವು ಕರಿತೀವಿ, ಕುಟುಂಬವಾದ ನಾವು ಇವತ್ತು ಕರ್ಕೊತೀವಿ. ಭಾರತದಲ್ಲೂ ಸಾಮಾನ್ಯ ಆಗ್ಯದ. ಅದೇ ರೀತಿ ಬಾಂಗ್ಲಾದಲ್ಲೂ ಅದೇ ಅಲ್ಪ ವಿದ್ಯಾರ್ಥಿಗಳು ಹೋರಾಟ ಮಾಡಿ ಹಸೀನಾ ಅವರ ಒಂದು ಆಡಳಿತ ಕೆತ್ತು ಹಾಕಿದರು 15 ವರ್ಷದ. ಈಗ ಅದನ್ನು ಮಾಡಿ ಏನಾಯಿತು ಒಂದು ವಿಚಾರ ಮಾಡಿದಾಗ ಹೊಸ ನಾಯಕತ್ವ ಯಾವ್ದಾದ್ರು ಬಂತ. ಅದೇ ಕಾಲಕ್ಕೆ ಇಲ್ಲಪ್ಪ ಒಂದು ವಿದ್ಯಾರ್ಥಿಗಳಿಂದನೇ ಒಬ್ಬ ವ್ಯಕ್ತಿ ಯಾರಾದರೂ ಬಂದ್ರ ಅವ್ರದ್ದೇ ಒಂದು ಪಕ್ಷನೂ ಕಟ್ಟಿದ್ರು ಅವರು NCP ಅಂತೇಳಿ. ಆದ್ದರಿಂದ ಏನಾದರೂ ಇವತ್ತು ಸರ್ಕಾರ ರಚನೆ ಆಯ್ತಾ ಅಂತ ವಿಚಾರ ಮಾಡಿದಾಗ ಇಲ್ಲ, ವಿದ್ಯಾರ್ಥಿಗಳು ಒಕ್ಕೂಟದಿಂದ ಎಷ್ಟು ಬಂದಪ್ಪ ಬರೀ ಕೇವಲ 6 ಸೀಟ್ಗಳು ಮಾತ್ರ ಆಯ್ಕೆ ಅದು ಬಂತು. ಯಾರು ಕ್ರಾಂತಿ ಮಾಡಿದರು, ಬದಲಾವಣೆ ಕಾರಣಕರ್ತರಾದವ್ರನ್ನ ಹಸೀನಾ ಅವ್ರನ್ನ ದೇಶ ಬಿಡಿಸೋಲ್ಲಿ ಮುಖ್ಯ ಕಾರ್ಯಕರ್ತರಾಗಿದ್ದರು. ಅವರಿಗೆ ಪಾಪ ಸಿಕ್ಕಿದ್ದು 6 ವಿದ್ಯಾರ್ಥಿಗಳಿಗೆ. ಆದರೂ ಅವರು ತೃಪ್ತ ಆಗಿದ್ರು ತಿಳ್ಕೊಂಡಿದ್ರಿ. ಯಾಕಂತಂದ್ರೆ ಇಲೆಕ್ಷನ್ ಆಗ್ಯದ, ಇಲೆಕ್ಷನ್ದ್ರೆ ಅಲ್ಲಿ ಗದ್ದ ಆಗ್ಯದ ಅನ್ನೋದು ಆರೋಪಗಳು ಇದ್ದಾವೆ. ಇದನ್ನು ನಡೆದಿದೆ ನಮ್ಮಲ್ಲಿಯೂ ಆರೋಪನೆ ಅಂದ ತಕ್ಷಣ ಅಲ್ಲಿಯೂ ನಮ್ಮ ಒಂದು ಭಾಗ ಅಲ್ಲವ ಅದು. ಯಾಕಂತಂದ್ರೆ ಶೇಖ್ ಹಸೀನಾ ಅವರು ಸಹಿತ ಪರಿವಾರವಾದ. ಅವ್ರ ತಂದೆ ಶೇಖ್ ಮುಜಿಬುರ್ ರೆಹಮಾನ್ ಅವರು ಸ್ಥಾಪನೆ ಮಾಡಿದವರು 70ರಾಗ ಬಾಂಗ್ಲಾದೇಶವನ್ನು. ಬಾಂಗ್ಲಾವನ್ನು ಅಥವಾ ಪೂರ್ವ ಪಾಕಿಸ್ತಾನವನ್ನು ಬಾಂಗ್ಲಾದೇಶನಾಗಿ ಪರಿವರ್ತನೆ ಮಾಡಿದವರು. ಪಾಕಿಸ್ತಾನ ಪ್ರತಿಭಟನಾತ್ಮಕವಾಗಿ ಸ್ವತಂತ್ರ ದೇಶ ಕಟ್ಕೊಂಡವರು. ಆ ನಂತರದಲ್ಲಿ ಮತ್ತೇನೋ ಡೆವಲಪ್ ಆಗ್ತಾ ಬಂದು ಕೊನೆಗೆ ಹಸೀನಾ ಅವರನ್ನು ತೆಗೆಯುವಲ್ಲ ಅದು ನಮ್ಮ ಶೇಖ್ ಮುಜಿಬುರ್ ರೆಹಮಾನ್ರ ಮೂರ್ತಿಯನ್ನು ಕಿತ್ತಾಗಿದ್ದಾರೆ ವಿದ್ಯಾರ್ಥಿಗಳು. ಆಯಿತು, ಒಂದು ಕ್ರಾಂತಿ ಆಯಿತು, ಬದಲಾವಣೆ ಆಗ್ತದೆ ಅನ್ನೋದ್ರಾಗ ಮತ್ತು ಅದೇ ರೂಢ ಅಲ್ಲೇ ತಾರಿಕ್ ರೆಹಮಾನ್ ಯಾರ ಮಗಪ್ಪ ಅಂದ್ರೆ ಈ ಜಿಯಾವುರ್ ರೆಹಮಾನ್ ಬಾಂಗ್ಲಾದ ರಾಷ್ಟ್ರಪತಿ ಆಗಿದ್ದರಿಂದ ಅವ್ರದ್ದು ಕೊಲೆ ಆಗ್ತದೆ. ಆ ಮಾತು ಬೇರೆ. ಅವರು ರಾಷ್ಟ್ರಪತಿ ಇದ್ದರು. ಇವ್ರ ತನ್ನ ತಾಯಿ ಏನಪ್ಪ ಅಂದ್ರೆ ಇದನ್ನು 1972 ಈ ಪಕ್ಷ ಹುಟ್ಟು ಹಾಕಿದ್ರು. ಇವ್ರ ತಾಯಿ ಖಾಲಿದಾ ಜಿಯಾ